2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಪೋಷಕರು, ಮಕ್ಕಳು, ಮುಖ್ಯ ಶಿಕ್ಷಕರು ಮತ್ತು ಅಡಿಗೆ ಶಿಕ್ಷಕರು ಹಾಗೂ ಅಡಿಗೆ ಸಿಬ್ಬಂದಿಯವರು ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಿದರು. ಇನ್ನು ನಮ್ಮ ಆಶ್ರಮ ಶಾಲೆ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯೊಂದಿಗೆ ಕಾನನದಿಂದ ಕನಸಿನೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪೆಂಜಳ್ಳಿ ಕಾಲೋನಿ ಹಾಡಿಯ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯಲ್ಲಿ ವಿನೂತನವಾಗಿ ತಳಿರು ತೋರಣಗಳಿಂದ ಸಿಂಗರಿಸಿ ಬ್ಯಾಂಡ್ ಬಾರಿಸುವುದರ ಮೂಲಕ ಮಕ್ಕಳಿಗೆ ಹೂಗಳನ್ನು ಕೊಡುವುದರ ಮೂಲಕ ಪೋಷಕರು, ಗ್ರಾಮದ ಮುಖಂಡರು, ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡ್ರು. ನಂತರ ವೇದಿಕೆ ಕಾರ್ಯಕ್ರಮವನ್ನ ಮಾಡಿ ವೇದಿಕೆಯಲ್ಲಿ ತಿಮ್ಮಯ್ಯನವರು ಮಕ್ಕಳಿಗೆ ಹಿತವಚನವನ್ನ ಹೇಳಿದರು. ಗಣ್ಯರಿಂದ ಮಕ್ಕಳಿಗೆ ಶಾಲಾ ಸಮವಸ್ತ್ರ, ಬ್ಯಾಗ್, ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು. ಇನ್ನು ಸಿಹಿ ವಿತರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಷಣ್ಮುಖ ಆರಾಧ್ಯ ಹಾಗೂ ಶಿಕ್ಷಕರಾದ ಸಿದ್ದರಾಜು, ರತ್ನಮ್ಮ, ಅನಿತಾ, ಸುರೇಶ್, ನಂಜುಂಡ, ಮಹೇಶ್ ಸೇರಿದಂತೆ ಉಳಿದವಂತೆ ಮತ್ತಿತರರು ಹಾಜರಿದ್ದರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಅಂಗನವಾಡಿ ಸಹಾಯಕಿಯರಾದಂಥ ಪೆಂಜಳ್ಳಿ ಅಂಗನವಾಡಿ ಸಹಾಯಕಿಯರಾದಂಥ ಅಂಗನವಾಡಿ ಸಹಾಯಕಿಯರು ಅವರು ಕೂಡ ನಮ್ಮ 29/6/2026 ಸಾಲಿನಲ್ಲಿ ಇದ್ದು ತನಕ ಆಶ್ರಮ ಶಾಲೆಯಲ್ಲಿ ಮಕ್ಕಳಿಗೆ ರಜೆಗಳನ್ನು ಕೊಟ್ಟು ಒಂದು ತಿಂಗಳ 45 ದಿನವರೆಗೂ ರಜೆ ಕೊಡಿಸಿದ್ದು ಇಲ್ಲಿಂದ ಈ ಕಡೆ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಬಿಡುವಿಲ್ಲದ ರೀತಿಯಲ್ಲಿ ಹಾಜರಾಗಿ ಮಕ್ಕಳು ವಿದ್ಯಾವಂತರಾಗಿ ಶಾಲೆಗೆ ಇಟ್ಟು ಮುಂದೆ ಬಿಟ್ಟು ನಮ್ಮ ಸಮುದಾಯ ಬಿಟ್ಟು ಇತರ ಸಮುದಾಯಗಳು ಇದೇ ಶಾಲೆಗೆ ಓದಿ ಒಳ್ಳೆ ಕಾಲ, ಒಳ್ಳೆ ಅವಕಾಶ ಸಿಕ್ಕಿದೆ. ಇಲ್ಲಿಂದ ಈ ಕಡೆ ಎಲ್ಲ ಇಲ್ಲಿ ಶಿಕ್ಷಕರು ಕೂಡ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅದರಲ್ಲೇನು ತೊಂದರೆ ಇಲ್ಲ. ನಮ್ಮ ಮಕ್ಕಳಿಗೆ ಹೆಚ್ಚಿಗೆ ಈ 3 ಗ್ರಾಮದ ಮಕ್ಕಳು ಕೂಡ ಇಲ್ಲಿ ಪ್ರೋಗ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಒಂದು ಭಾಗದಲ್ಲಿ ತಾಲೂಕು ಜೇನು ಪ್ರೋಗ ಸಂಘದ ಅಧ್ಯಕ್ಷರಾಗಿದ್ದೀನಿ. ಒಂದು ಸಣ್ಣ ಪುಟ್ಟ ಇದ್ದೇವೆ. ಹೇಳೋದು ಏನಂತಾರೆ, ಇಲ್ಲಿ ಮಕ್ಕಳ ಜೊತೆಗೆ ಪೋಷಕರು ಅವ್ರ ಮಕ್ಕಳನ್ನ ಜವಾಬ್ದಾರಿ ಇಟ್ಕೊಂಡು ಶಾಲೆ ಕಳಿಸ್ಕೊಡೋದು ಪೋಷಕರ ಜವಾಬ್ದಾರಿ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಪೋಷಕರೇ ಜವಾಬ್ದಾರಿ ಇಲ್ಲ ಅಂತಂದ ಮಕ್ಕಳು ಇನ್ನು 1ನೇ ತರಗತಿಯಿಂದ 7ನೇ ತರಗತಿ ತನಕ ತಾನೇ ಲಾಸ್ಟ್ ಫೈನಲ್, ಅದೇ BA, B.Com, B.Ed ಆಗಿದೆ. ಮುಂದೆ ಹೋಗೋದಕ್ಕೆ ನಾವು ದಾರಿ ಮಾರ್ಗ ಕೊಡಬೇಕು, ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಎಲ್ಲ ಪಣ ತಿಳ್ಕೊಂಡು ಇವತ್ತು ಶಾಲೆನ ಓಪನ್ ಮಾಡಿ ಇವತ್ತು ಸ್ಥಾಪನೆ ಮಾಡಿದೆ. ಇಲ್ಲಿಂದ ಮಕ್ಕಳು ಕೂಡ ಪೋಷಕರು ಕೂಡ ಎಲ್ಲ ಈ ತಮ್ಮ ಮನೆಯಲ್ಲಿ ಇರೋಂಥ ಮಕ್ಕಳಿಗೆ ಬುದ್ಧಿಗಳನ್ನ ಹೇಳಿ ತಿಳುವಳಿಕೆಗಳನ್ನು ಕೊಟ್ಟು ಯಾರು ಶಾಲೆಗೆ ತಪ್ಪ ರೀತಿಯಲ್ಲಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಜಾಸ್ತಿ ಈ ಶಾಲೆಯಲ್ಲಿ ಓದಬೇಕು. ಇದಕ್ಕಾಗಿ ಶಾಲೆ PUC ತನಕ ಆದ್ರೆ ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗ್ತಾರೆ ಅನ್ನೋದು ಇಡೀ ಸರ್ಕಾರ ಈಗ ಒಂದೇನೋ ಜವಾಬ್ದಾರಿ ಇಟ್ಕೊಂಡಿದೆ. ಅದಕ್ಕಾಗಿ ಹೇಳ್ತಾ ಇರೋದು, ಇಲ್ಲಿಂದ ಈ ಕಡೆ ಯಾವ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ವಿದ್ಯಾವಂತರಾಗಿ ಮುಂದಿನ ಹೆಜ್ಜೆಗಳನ್ನ ಇಟ್ಕೊಂಡು ಹೋದ್ರೆ ನಮಗೂ ಒಂದು ಸಂತೋಷ ಆಗ್ತದೆ. ಈ ಗ್ರಾಮಕ್ಕೊಂದು ಒಳ್ಳೆ ಹೆಸರುಗಳು ಬರ್ತದೆ. ಅದಕ್ಕಾಗಿ ದಯಮಾಡಿ ಮಕ್ಕಳು ಕೂಡ ಶಾಲೆಗೆ ತಪ್ಪದ ರೀತಿಯಲ್ಲಿ ಶಾಲೆಗೆ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ನಮ್ಮೆಲ್ಲರಿಗೂ ಹೇಳ್ತಾ ನಾವು ಈಗ ಮಾತನ್ನ ಮುಗಿಸ್ತೇವೆ. ಮಕ್ಕಳು ಶಾಲೆಗೆ ಬರಬೇಕು. ಜೊತೆಗೆ ಗಂಡು ಮಕ್ಕಳು ಬನ್ನಿ